ಸಂಗೀತ ಎಲ್ಲರೂ ಹೆಂಗದಿರಿ ಆರಾಮದಿರೇನ್ರಿ ನಾನು ಕೂಡ ಆರಾಮದೀನಿ ನೋಡ್ರಿ ಬೆಳಗ್ಗೆ ನೋಡ್ರಿ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿನಿ ತಲೆಗೆ ಸ್ವಲ್ಪ ಹೇರ್ ಕೇರ್ನ ಮಾಡ್ಕೊಂಡಿ ನೋಡ್ರಿ ಯಾರಿಗಾದರೂ ಹೇರ್ ಕೇರ್ ಟಿಪ್ ಬೇಕಾದ್ರೆ ಕಮೆಂಟ್ ಮಾಡಿರಿ ಅದನ್ನು ಕೂಡ ನಾನು ಶೇರ್ ಮಾಡ್ಕೋತೀನಿ ಈ ನಂದು ಹೇರ್ ಕೇರ್ ಏನೈತಲ್ಲ ನನಗೆ ತುಂಬಾ ಇಷ್ಟ ಆಗಿದೆ ನೋಡ್ರಿ ಯಾಕಂದರೆ ಹೇರ್ ಫಾಲ್ ಅನ್ನೋದು ಫಸ್ಟ್ ಟ್ರೈಗೆ ನೋಡ್ರಿ ಕಂಪ್ಲೀಟಾಗಿ ಕಡಿಮೆ ಆಗ್ತಾವ ಅಂತ ಹೇಳ್ಬೋದು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೇಳ್ರಿ ನಾನು ಕೂಡ ಶೇರ್ ಮಾಡ್ತೀನಿ ಇವಾಗ ನೋಡ್ರಿ ನಾಷ್ಟದ ಆಗ್ಯದ ಮಗ ಕೂಡ ಇಲ್ಲಿ ಮಲ್ಕೊಂಡನ ಜೋಳಿಗೆ ಹಾಕೀನಿ ಮತ್ತು ಥರ್ಡ್ದು ವ್ಯಾಕ್ಸಿನ್ ಹಾಕ್ಸ್ಕೊಂಬಂದೆ ನೋಡ್ರಿ 3.5 ತಿಂಗಳದು ಹಾಗಾಗಿ ಸ್ವಲ್ಪ ಕಾಲದು ನೋವಾಗ್ಯಾವು ನಿನ್ನೆನೇ ಮಾಡಿಸ್ಕೊಂಬಂದಿರೋದು ಕೈ ಕಾಲು ಸ್ವಲ್ಪ ನೋವಾಗ್ಯಾವ ಹಾಗಾಗಿ ಸ್ವಲ್ಪ ಮೆತ್ತಗಾಗ್ಯ ನೋಡ್ರಿ ಅವನು ಸ್ವಲ್ಪ ಜ್ವರ ಕೂಡ ಬಂದಿದ್ದು ಇವತ್ತೇನಿಲ್ಲ ಸ್ವಲ್ಪ ನಾರ್ಮಲಾಗಿ ಜ್ವರ ಕಡಿಮೆ ಆಗ್ಯಾವ ಸ್ವಲ್ಪ ಮಲ್ಕೊಂಡನ ನೆಕ್ಸ್ಟ್ ನೋಡ್ರಿ ಇದು ನಮ್ಮದು ಹಳೆ ಫ್ಯಾನ್ ಇದು ಖರಾಬ್ ಆಗಿದೆ ನೋಡಿದ್ದು ಏನಿಲ್ಲ ಅಂದ್ರೆ ಒಂದು 40 ವರ್ಷ ಇದ್ದರೆ ಇರ್ಬೋದು ನಾವು ಮೇಲ್ಗಡೆ ಅಲ್ಲಿ ಜೋಳಿಗೆನ ಕಟ್ಟಿವಲ್ಲ ಅಲ್ಲಿ ಫ್ಯಾನ್ ಇತ್ತು ಜೋಳಿಗೆ ಸಂಬಂಧ ಅದನ್ನು ತೆಗೆದು ಇವಾಗ ಇದನ್ನು ಹಚ್ಕೊಂಡಿದ್ದೀವಿ ಇವಾಗ ಒಂದು 4 ತಿಂಗಳು ಬಂತು ಕೆಡ್ತು ನೋಡ್ರಿ ಹಾಗಾಗಿ ಸಿಕ್ಕಾಪಟ್ಟೆ ಶೆಕೆ ಇತ್ತು ಮಲ್ಗೋದಕ್ಕೆ ಆಗ್ತಿದ್ದಿಲ್ಲ ಹಾಗಾಗಿ ಇದೊಂದು ಈ ಥರನೂ ಕೂಡ ನಮ್ದಿತ್ತು ನೋಡ್ರಿ ಅದು ಕೂಡ ಖರಾಬಾಗಿತ್ತು ಇದು ನಮ್ಮ ಮನೆ ಬಾಜು ಇಸ್ಕೊಂಡಿವಿ ಹಾಗೆ ನೋಡ್ರಿ ಇವಾಗ ಫ್ಯಾನ್ ಇರ್ಲಿಕ್ಕಂದ್ರೆ ಮಲ್ಕೊಳ್ಳೋಕ್ಕಾಗಂಗಿಲ್ಲ ಹಾಗಾಗಿ ಆ ಕಡೆ ನೋಡ್ರಿ ಆ ಗಾಡಿಗೆ ವಾಲ್ ಫ್ಯಾನ್ನ ಹಾಕೋಬೇಕಂತ ಅಂದ್ಕೊಂಡಿವಿ ನಿನ್ನೆ ನೋಡ್ರಿ ನಮ್ಮ ಮನೆಯವರು ವಾಲ್ ಫ್ಯಾನ್ನ ತರ್ಸಾರ ಅಂದ್ರೆ ಅವ್ರ ಫ್ರೆಂಡ್ ಅಂಗಡಿನೇ ಐತೆ ನೋಡ್ರಿ ಬಿಜಾಪುರ ಒಳಗೆ ಅಲ್ಲಿ ತೊಗೊಂಡು ಬಾ ಅಂತ ಹೇಳಿದ್ರು ಅವರಿಗೆ ಅವರು ಕೂಡ ಐತೆ ಅಂತ ಹೇಳಿದ್ರು ಹಾಗಾಗಿ ಇವತ್ತು ತೊಗೊಂಡು ಬರಕತ್ತಾರೆ ಅದನ್ನು ಸೆಟ್ ಮಾಡ್ತೀವಿ ಇವತ್ತು ಅಲ್ಲಿಕಂದ್ರೆ ನಾಳೆ ಸೆಟ್ ಮಾಡ್ತೀವಿ ನೋಡ್ರಿ ವಾಲ್ ಫ್ಯಾನ್ ಯಾವ ಕಂಪ್ನಿದು ಮತ್ತು ಎಷ್ಟು ರೇಟ್ ಅದನ್ನು ಕೂಡ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಬರ್ರಿ ಇವಾಗ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ ಒಬ್ಬರು ನನಗೆ ಕಮೆಂಟ್ ಮಾಡಿದ್ರು ಅಕ್ಕ ಮಗುವಿನ ಜೊತೆ ಡೈಲಿ ರೂಟೀನ್ನ ಶೇರ್ ಮಾಡ್ಕೊರಿ ಅಂಥೇಳಿ ಆದಷ್ಟು ಶೇರ್ ಮಾಡ್ಕೋತೀನಿ ನೋಡ್ರಿ ನಾನು ಬರ್ರಿ ಇವಾಗ ಹೇಗೆ ಹೋಗುತ್ತಂತ ಕಂಟಿನ್ಯೂ ಮಾಡ್ತೀನಿ ಸಾಧ್ಯವಾದ್ರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂದ್ರೆ ಇಷ್ಟೇ ನೋಡೋಣ ಹೆಂಗಾಗುತ್ತೆ ಹೆಂಗಿಲ್ಲ ಅಂಥೇಳಿ ಫುಲ್ ಡೇನ ವಿಡಿಯೋನ ಮಾಡ್ಬೇಕಂತ ಅಂದ್ಕೊಂಡೇನಿ ಇವತ್ತು ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ನಮ್ಮಂಥ ಸಣ್ಣ ಯೂಟ್ಯೂಬರ್ಸು ಕೂಡ ಹೆಲ್ಪ್ ಮಾಡಿರಿ ನಾವು ಕೂಡ ಸ್ವಲ್ಪ ಬೆಳಿತೀವಿ ನಮ್ಮನ್ನು ಬೆಳೆಸ್ರಿ ಅಂತ ಕೇಳ್ಕೊತೀನಿ ನೋಡ್ರಿ ಇಲ್ಲಿ ನನ್ನ ದೊಡ್ಡ ಮಗಳು ನಾಷ್ಟ ಮಾಡತ್ತಾಳ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ದೆ ಸ್ಕೂಲ್ ರಜಾ ಇವಾಗ 20 ಡೇಸು ಇವತ್ತು ಅವ್ರ ಅಪ್ಪನ ಜೊತೆ ಆಫೀಸಿಗೆ ಹೋಗ್ಬೇಕಂತ ರೆಡಿ ಆಗ್ಯಾಳ ನಿನ್ನೆ ಆಕೆಯೂ ಕೂಡ 5 ಇಯರ್ಸ್ದು ವ್ಯಾಕ್ಸಿನ್ ಹಾಕ್ಸಿದ್ದೀವಿ ಕೈ ಸ್ವಲ್ಪ ನೋವಿತ್ತು ನೋಡ್ರಿ ಇವಾಗ ಕಂಪ್ಲೀಟಾಗಿ ಆರಾಮಾಗ್ಯಾಳ ಹಾಯ್ ಮೇಡಮ್ ಹಸ್ಬೆಂಡ್ ನೋಡ್ರಿ ಪೂಜೆ ಕೂಡ ಮಾಡ್ಯಾರ ಹಾಗೆ ಈ ಕಡೆ ಕೆಲವೊಂದಿಷ್ಟು ಕಾಯಿಪಲ್ಲೆ ಅದು ತಂದಾರ ನೋಡ್ರಿ ನಮ್ಮ ವೈನಿಯರ್ ಹೊಲದಂದು ಇದು ಕೊಟ್ಟೋಗ್ಯಾರ ಇದು ಪುಂಡಿ ಸೊಪ್ಪು ರಾಜಗಿರಿ ಮತ್ತು ಮೆಂತ್ಯ ಸೊಪ್ಪು ಪಾಲಕನ್ನು ಕೊಟ್ಟಾರ ಅದನ್ನು ಕೂಡ ಸೋಸ್ಬಿಟ್ಟು ಪುಂಡಿ ಪಲ್ಯ ಅದು ಮಾಡ್ಬೇಕಂತ ಅಂದ್ಕೊಂಡು ಏನು ಅಡುಗೆ ಮಾಡ್ತೀನಿ ಮಧ್ಯಾಹ್ನ ಶೇರ್ ಮಾಡ್ಕೋತೀನಿ ನಾಷ್ಟಕ್ಕೆ ನೋಡ್ರಿ ಇಲ್ಲಿ ಉಪ್ಪಿಟ್ಟನ್ನು ಮಾಡೀನಿ ಇವಾಗ ಒಂದು ಹಚ್ಕೊಂಡಿನಲ್ಲ ಇದನ್ನು ಸ್ವಲ್ಪ ಅರ್ಧ ಗಂಟೆ ಬಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಬೇಕು ನೋಡ್ರಿ ಮತ್ತೆ ಸ್ನಾನ ಮಾಡಿಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್ ಈ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತಿರ್ತೀನಿ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡ್ರಿ ಆವಾಗಲೇ ಹೇಳಿದ್ನಲ್ರಿ ಫ್ಯಾನ್ ಬರ್ತದೆ ಅಂಥೇಳಿ ಇವಾಗ ನೋಡ್ರಿ ನಮ್ಮ ಹಸ್ಬೆಂಡ್ ಹೋಗ್ಬಿಟ್ಟು ತೊಗೊಂಡು ಬಂದರು ಆ ಕಂಪ್ನಿ ಬಂದುಬಿಟ್ಟು ವಿ ಗಾರ್ಡ್ ನೋಡ್ರಿ ಅವರ ಫ್ರೆಂಡು ವಿ ಗಾರ್ಡ್ದು ಡಿಸ್ಟ್ರಿಬ್ಯೂಟರ್ ಅದಾರ ಹಾಗಾಗಿ ಅವ್ರ ಕಡೆನೇ ತೊಗೊಂಬಂದ್ರು ಅವರು ನಾವು ಕೊಟ್ಟಿರೋ ಪ್ರೈಸ್ ನೋಡ್ರಿ ಅದಕ್ಕೆ 2200 ಏನೋ ಕೊಟ್ಟಾರ ತುಂಬಾ ಚೆನ್ನಾಗದ ನೋಡ್ರಿ ಕ್ವಾಲಿಟಿ ಕೂಡ ಮತ್ತು ಕಲರ್ ಕೂಡ ನನಗೆ ಇಷ್ಟ ಆಯ್ತು ನೋಡ್ರಿ ಸ್ಕೈ ಬ್ಲೂ ಮತ್ತು ವೈಟ್ ನೋಡ್ರಿ ಕಾಂಬಿನೇಷನ್ನು ತುಂಬಾ ಚೆನ್ನಾಗದ ಇವಾಗ ಇವರು ಇದನ್ನು ತೊಗೊಂಡು ಬಂದುಬಿಟ್ಟು ಇಟ್ಟಾರ ಮನೆ ಒಳಗೆ ಈಗ ಆಫೀಸ್ಗೆ ಹೊಂಟ್ರ ನೋಡ್ರಿ ಟೈಮ್ ಆಗ್ಯದ ಹಾಗಾಗಿ ಮಧ್ಯಾಹ್ನ ಬಂದುಬಿಟ್ಟು ಇದನ್ನು ಫಿಕ್ಸ್ ಮಾಡ್ತಾರೆ ನೋಡ್ರಿ ರೂಮ್ ಒಳಗೆ ಯಾವ ರೀತಿ ಫಿಕ್ಸ್ ಮಾಡ್ತಾರಂತ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸ್ನಾನ ಅದೆಲ್ಲನೂ ಆಯ್ತು ನೋಡ್ರಿ ಇವಾಗ ಟಿಫನ್ ಕೂಡ ಮಾಡ್ಬೇಕು ನಾನು ಟಿಫನ್ ಕೂಡ ಮಾಡ್ಕೊಂಡು ಆದಮೇಲೆ ನೋಡ್ರಿ ಸ್ವಲ್ಪ ಪಾತ್ರೆ ಅದಾವು ಮತ್ತು ಒಂದು ಸ್ವಲ್ಪ ತೊಳೆದು ಕೂಡ ಇಟ್ಟಿದ ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ಅಡುಗೆನ ಮಾಡ್ಬೇಕು ನೋಡ್ರಿ ಈ ಕಡೆ ನೋಡ್ರಿ ನನ್ನ ಮಗ ಎದ್ದಿದ್ದ ಅವನಿಗೆ ವ್ಯಾಕ್ಸಿನ್ ಹಾಕ್ಸಿದ್ರಿಂದ ಅವನಿಗೆ ಸ್ನಾನ ಮಾಡ್ಸಂಗಿಲ್ಲ ನೋಡ್ರಿ ಇವತ್ತು ಒಂದಿನ ನಾಳೆದು ಸ್ನಾನ ಮಾಡಿಸ್ಬೇಕು ಇವಾಗ ಅವ್ನು ಬಟ್ಟೆ ಚೇಂಜ್ ಮಾಡಿ ಅವನಿಗೆ ಮೈದು ಒರೆಸ್ಬಿಟ್ಟು ಫ್ರೆಶ್ ಮಾಡಿದ್ರೆ ಅವನು ನೀಟಾಗಿ ಫ್ರೆಶ್ ಆಗ್ತಾನೆ ನೋಡ್ರಿ ಹಾಗೆ ಅವನು ಬೀಳ್ತಾನೆ ಅಂಥೇಳಿ ನಾನು ಸೈಡೆಲ್ಲನೂ ದಿಂಬದು ಇಟ್ಟಿರ್ತೀನಿ ಈ ಕಡೆ ಸಾಂಬಾರು ಕೂಡ ಮಾಡಿದ್ದೆ ಮತ್ತು ಅನ್ನಕ್ಕೆ ಕೂಡ ಇಟ್ಕೊಂಡಿದ್ದೆ ನೋಡ್ರಿ ಸಾಂಬಾರು ಸ್ವಲ್ಪ ಉಕ್ತು ಹಾಗಾಗಿ ಕುಕ್ಕರು ಆ ರೀತಿ ಆಗ್ಯದ ನೆಕ್ಸ್ಟ್ ನೋಡ್ರಿ ನಾ ಇವತ್ತು ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ ರಾಗಿ ಮುದ್ದೆನ ಮಾಡಾಕತ್ತೀನಿ ರಾಗಿ ಮುದ್ದೆನ ತುಂಬಾ ಈಸಿಯಾಗಿ ಮುದ್ದೆ ಗೋಲ್ ಇಲ್ಲದೆ ನೋಡ್ರಿ ಮತ್ತು ಗಂಟು ಅಲಾರ್ದಂಗೆ ಯಾವ ರೀತಿ ಮಾಡ್ಬೋದು ಅಂಥೇಳಿ ನಾನು ಆಲ್ರೆಡಿ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದ್ರೆ ನೋಡ್ರಿ ನಿಮಗೂ ಕೂಡ ಈಸಿ ಆಗುತ್ತೆ ರಾಗಿ ಮುದ್ದೆ ಮಾಡಿಬಿಟ್ಟು ನೋಡ್ರಿ ಆಮೇಲೆ ನಾನಿಲ್ಲಿ ಒಂದನ್ನು ಸೀತಾಫಲ ಹಣ್ಣನ್ನು ತಿಂತಾಯಿದ್ದೀನಿ ಈ ಹಣ್ಣು ನೋಡ್ರಿ ತುಂಬಾ ಆರೋಗ್ಯಕ್ಕೆ ಒಳ್ಳೇದಂತ ಹೇಳ್ಬೋದು ಇದು ಏನಪ್ಪ ಅಂದರೆ ತಿನ್ನಬೇಕಾದ್ರೆ ಬೀಜ ಬರ್ತಾವಲ್ಲ ಅದೇ ಒಂದು ಕಷ್ಟ ಅದು ಬಿಟ್ಟರೆ ಇದು ತುಂಬಾ ಚೆನ್ನಾಗಿರುತ್ತೆ ಹಣ್ಣು ಮಧ್ಯಾಹ್ನ ನೋಡ್ರಿ
ಊಟ ಟೈಮ್ ಕೂಡ ಆಗಿತ್ತು. ಎಲ್ಲರೂ ಬಂದರು, ಎಲ್ಲರೂ ಕೂಡ ಊಟ ಮಾಡಿದ್ವಿ. ಊಟ ಆದಮೇಲೆ ನೋಡ್ರಿ ನಮ್ಮ ಮನೆಯವರು ಇವಾಗ ಫ್ಯಾನನ್ನು ಫಿಟ್ ಮಾಡಾಕತ್ತಾರ. ಈ ರೀತಿಯಾಗಿ ಗೋಡೆಗೆ ಡ್ರಿಲ್ ಮಷಿನ್ ತೊಗೊಂಡು ಅದನ್ನು ಫಿಟ್ ಮಾಡತ್ತಾರ ನೋಡ್ರಿ. ಅವ್ರಿಗೆ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಕೆಲಸ ಬರ್ತದೆ, ಇದೇ ಕೆಲಸ ಬರಂಗಿಲ್ಲ ಅಂತ ಹೇಳಂಗಿಲ್ಲ ನೋಡ್ರಿ. ತುಂಬಾ ಈಸಿಯಾಗಿ ಫ್ಯಾನನ್ನು ಫಿಕ್ಸ್ ಮಾಡಿದರು. ಮಧ್ಯಾಹ್ನ ನೋಡ್ರಿ ಹಂಗೆ ಒಂದು ಸ್ವಲ್ಪ ಮಲ್ಕೊಂಡಿವಿ. ಎಲ್ಲರೂ ಮಕ್ಕಳು ಕೂಡ ಮಲ್ಕೊಂಡಿದ್ರು ನೋಡ್ರಿ. ಇವಾಗ ಸಣ್ಣ ಮಗಳು ಮಲ್ಕೊಂಡಾಳ, ಮತ್ತು ದೊಡ್ಡ ಮಗಳು ಮತ್ತು ಮಗ ಇಬ್ಬರು ಆಟ ಆಡಕತ್ತಾರ. ಏನಪ್ಪಜ್ಜಿ ಏನು ಮಾಡತ್ತೀರಿ ನೋಡ್ರಿ. ಒಟ್ಟು ನಾವೇನು ಒಟ್ಟು ನೀವು ಮಾತಾಡ್ಸ್ಕೊತ ಇರ್ಬೇಕು, ಒಟ್ಟು ಸೈಲೆಂಟ್ ಇರಬಾರ್ದು ನೋಡ್ರಿ. ಅಷ್ಟು ಮಾತಾಡ್ತಾನವ. ಅಪ್ಪೋ ಬರ್ರಿ, ಇವಾಗ ಟೈಮ್ ಬಂದುಬಿಟ್ಟು 5:15 ಆಗದ. ಸ್ವಲ್ಪ ಮನೆಯದೆಲ್ಲನೂ ಕೆಲಸನ ಮಾಡ್ಕೋಬೇಕು ನೋಡ್ರಿ. ಹಾಗೆ ಈ ಕಡೆ ಸ್ವಲ್ಪ ಬಟ್ಟೆ ಅದು ಮಡಿಚಿಡ್ಬೇಕು, ಅದನ್ನು ಕೂಡ ಕಸ ಅದು ಹೊಡಿಬೇಕು. ಬರ್ರಿ ಪಟಾಪಟ ಅಂತೇಳಿ ಕೆಲಸ ಮಾಡೋಣ ನೋಡ್ರಿ. ಇಷ್ಟೆಲ್ಲನೂ ಪಾತ್ರೆ ತಿಕ್ಬಿಟ್ಟು ಇದೆಲ್ಲನೂ ನೀಟಾಗಿ ಇಟ್ಕೋಬೇಕು ನೋಡ್ರಿ. ಇವಾಗ ಪಾತ್ರೆನ ತೊಳ್ಕೊಳಕತ್ತೀನಿ. ಮಧ್ಯಾಹ್ನ ತೊಳ್ತಿದ್ದಿಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇತ್ತು ನೋಡ್ರಿ. ಆ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದೆ. ಮಗು ಎದ್ದಿತ್ತು ನೋಡ್ರಿ. ನನ್ನ ದೊಡ್ಡ ಮಗಳು ಮಗನ ಜೊತೆ ಆಟ ಆಡಕತ್ತಿದ್ಲು, ಹಾಗಾಗಿ ನಾನು ಸ್ವಲ್ಪ ಫ್ರೀಯಾಗಿ ಪಾತ್ರೆ ಅದು ತೊಳ್ಕೊಂಡೆ. ಗ್ಯಾಸ್ ಕಟ್ಟಿ ಕೂಡ ಕ್ಲೀನ್ ಮಾಡ್ಕೊಂಡೆ ನೋಡ್ರಿ. ಇವಾಗ ನೋಡ್ರಿ ಒಂದು ಕ್ವಿಕ್ ಆಗಿರುವಂಥ ರೆಸಿಪಿನ ಶೇರ್ ಮಾಡ್ಕೊಳಕತ್ತೀನಿ. ಈ ರೆಸಿಪಿಗೆ ನೋಡ್ರಿ ಪಾಲಕ್ಕು, ತೊಗರಿಬೇಳೆ, ಟೊಮೆಟೊ ಬೇಕು. ಪಾಲಕ್ಕನ್ನು ತೊಳೆದ್ಬಿಟ್ಟು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಆದಮೇಲೆ ರೀ ಒಂದು ಕುಕ್ಕರ್ಗೆ ಪಾಲಕ್ ಸೊಪ್ಪು, ಬೇಳೆ ಮತ್ತು ಟೊಮೆಟೊನ ಹಾಕಿಬಿಟ್ಟು ಸ್ವಲ್ಪ ಅರಿಶಿಣ ಪುಡಿ ಮತ್ತು ಎಣ್ಣೆನ ಹಾಕ್ಕೊಂಡು ನೋಡ್ರಿ. ಈ ರೀತಿ ಅರಿಶಿಣ ಪುಡಿ ಎಣ್ಣೆ ಹಾಕೋದ್ರಿಂದ ಬೇಳೆ ತುಂಬಾ ಚೆನ್ನಾಗಿ ಬೇಯ್ತದೆ. ಹಾಗಾಗಿ ಇವಾಗ ಅದನ್ನೆಲ್ಲನೂ ಕುಕ್ಕರೊಳಗೆ ಹಾಕಿಬಿಟ್ಟು ಎಷ್ಟು ಬೇಕು ನೋಡ್ರಿ ಅಷ್ಟನ್ನು ನೀರನ್ನು ಹಾಕಿ ಒಂದು 2-3 ವಿಸಿಲ್ ಬಂದರೆ ಸಾಕು ನೋಡ್ರಿ. ಬೇಳೆ ಚೆನ್ನಾಗಿ ಕುದೀತದ. ಈ ರೆಸಿಪಿ ನೋಡ್ರಿ ನಾವು ಪಾಲಕ್ ಬೇಳೆ ಸೊಪ್ಪನ್ನು ಪಪ್ಪು ಅಂತಲೂ ಅನ್ಬೋದು, ಅಥವಾ ಸಾಂಬಾರು ಅಥವಾ ಪಲ್ಯ ಅಂತಲೂ ಅನ್ಬೋದು ನೋಡ್ರಿ. ಯಾಕಂದರೆ ಇದು ರೊಟ್ಟಿ, ಚಪಾತಿ, ಅನ್ನಕ್ಕೆ ಮೂರಕ್ಕೂ ಕೂಡ ಕಾಂಬಿನೇಷನ್ ಆಗುತ್ತೆ ನೋಡ್ರಿ. ರೊಟ್ಟಿಗೆ ಪಲ್ಯ ಮತ್ತು ಅನ್ನಕ್ಕೆ ಸಾಂಬಾರು ಎರಡರ ರೀತಿ ಮಾಡೋ ಬದಲು ಈ ರೀತಿ ಒಂದೇ ರೀತಿ ಮಾಡಿದ್ರೆ ನಮಗೂ ಕೂಡ ಕೆಲಸ ಕಡಿಮೆ ಆಗುತ್ತೆ ಮತ್ತು ಕ್ವಿಕ್ಕಾಗಿ ಮಾಡ್ಬೋದು ನೋಡ್ರಿ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರ್ತದೆ. ಇವಾಗ ಒಂದು ಕಡಾಯಿಗೆ ಇಟ್ಬಿಟ್ಟು ಅದಕ್ಕೆ ಎಷ್ಟು ಬೇಕು ನೋಡ್ರಿ ಅಷ್ಟು ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಇವಾಗ ಜೀರಿಗೆ ಸಾಸಿವೆನ ಹಾಕ್ಕೊಳಕತ್ತೀನಿ. ಜೀರಿಗೆ ಸಾಸಿವೆ ಚಟಪಟ ಆದಮೇಲೆ ಒಂದು ಉಳ್ಳಾಗಡ್ಡೆನ ಕಟ್ ಮಾಡಿ ಹಾಕ್ಕೊಂಡು ನೋಡ್ರಿ. ಅದು ಸ್ವಲ್ಪ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಪುಡಿ ಮತ್ತು ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿನಿ. ಅದು ಎಲ್ಲದನ್ನು ಸ್ವಲ್ಪ ಕೈಯಾಡಿಸ್ಕೊಂಡ್ಬಿಟ್ಟು ಆಮೇಲೆ ಜೀರಿಗೆ ಪುಡಿ, ಹವೀಜ್ ಪುಡಿ ಹಾಕ್ಕೊಂಡಿ ನೋಡ್ರಿ. ನೀವು ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಆಮೇಲೆ ನೋಡ್ರಿ ಬೇಳೆಯನ್ನು ಕುದಿಸಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸ್ಕೊಂಡ್ಬಿಟ್ಟು ಒಂದು 8-10 ನಿಮಿಷ ಕುದಿಸ್ಕೊಂಡ್ರೆ ನಮಗೆ ಇದು ಪಾಲಕ್ ಬೇಳೆದು ಸಾಂಬಾರು ಹತ್ರ ಅನ್ಬೋದು ಅಥವಾ ಪಲ್ಯ ಆದರೂ ಅನ್ಬೋದು. ಒಂದೊಂದು ಸೈಡ್ ನೋಡ್ರಿ ಪಾಲಕ್ ಪಪ್ಪು ಅಂತಾರೆ, ಆ ರೀತಿ ಆದರೂ ಅನ್ಬೋದು. ಬಿಸಿ ಬಿಸಿ ಅನ್ನದ ಜೊತೆ ಇದು ತುಂಬಾ ಚೆನ್ನಾಗಿರ್ತದೆ ರೆಸಿಪಿ. ನೀವು ಕೂಡ ಟ್ರೈ ಮಾಡಿರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನೋಡ್ರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಇದೇ ರೀತಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. 3 ಮಕ್ಕಳನ್ನ ನೋಡಿಕೊಂಡು ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಆದರೂ ಕೂಡ ನೋಡ್ರಿ ಟ್ರೈ ಮಾಡ್ತೀನಿ. ಯಾಕಂದ್ರೆ ನಾನು ಏನೋ ಇದನ್ನು ಮಾಡ್ಬೇಕಂತ ಹೇಳಿ ಇದ್ರೊಳಗೆ ಬಂದೀನಿ. ಏನಾಗುತ್ತೋ ಏನೋ ಗೊತ್ತಿಲ್ಲ, ಬಟ್ ಒಂದು ಸಕ್ಸಸ್ ಆಗೋವರೆಗೂ ಕೂಡ ನಾನು ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ.